ಸನ್ಮಾನ್ಯ ಅಧ್ಯಕ್ಷರೇ, ಏನಿವತ್ತು ಕೃಷಿ ವಿಶ್ವವಿದ್ಯಾಲಯದ ವಿಷಯವಾಗಿ ಇವತ್ತು ಬಿಲ್ ಅನ್ನು ತಂದಿದ್ದಾರೋ ಎಲ್ಲ ಸದಸ್ಯರಲ್ಲೂ ನನ್ನ ಕೋರಿಕೆ ಇಷ್ಟೇ. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆಯಾದಂಥ ಈ ಸಂಸ್ಥೆಗೆ ವಿಶ್ವವಿದ್ಯಾಲಯದ ಮಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರು ಮಹಾರಾಜರಿಗೆ ನಾವು ಕೊಡ್ತಕ್ಕಂಥ ಗೌರವ. ಇದು ಮೊದಲನೇದಾಗಿ ಸಂಶೋಧನೆ ಅನ್ನೋದು ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಏನಾದ್ರು ನಡೆದಿದ್ರೆ ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕಿಂತ ಮೊದಲು ಅದು ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಏನನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಈಗ ನಮ್ಮ ಚಾಮರಾಜನಗರದವರು ಅಥವಾ ಕೊಡಗಿನವರು, ಮೈಸೂರಿನವರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎಷ್ಟು ದೂರ ಬರಬೇಕಾಗಿದೆ. ಪ್ರತಿಯೊಂದು ವಿಭಾಗದಲ್ಲೂ ಕೃಷಿ ವಿಶ್ವವಿದ್ಯಾಲಯನ ಎಲ್ಲರೂ ಬೇಡಿಕೆ ಮಾಡಿ ತಗೊಂಡಿದ್ದಾರೆ. ಮೂಲಭೂತವಾಗಿ ಕನ್ನಂಬಾಡಿ ಮೊದಲನೇ ಅಣೆಕಟ್ಟು ಕರ್ನಾಟಕದಲ್ಲಿ. ಆ ಕನ್ನಂಬಾಡಿ ಭಾಗದಲ್ಲಿ ಕೃಷಿ ಸಂಶೋಧನೆ, ತೋಟಗಾರಿಕೆ ಸಂಶೋಧನೆ, ಆ ಬೆಳೆಗಳಿಗೆ ಉತ್ತೇಜನ, ಆ ರೈತರ ಪರವಾದಂತ ಚಿಂತನೆಯನ್ನ ಈ ವಿಶ್ವವಿದ್ಯಾಲಯ ನಡೆಸಬೇಕೋ ಬೇಡವೋ ಅನ್ನೋದನ್ನ ಎಲ್ಲರೂ ಬೆಳಕು ಚೆಲ್ಬೇಕು. ಇದು ಪಾಲ್ ತಗೋತಾ ಇಲ್ಲ. ಇದರ ಅಧ್ಯಯನ ನೀವು ರಾಯಚೂರು, ಬಾಗಲಕೋಟೆ ಏನಿದೆಲ್ಲ ಅದಕ್ಕಿಂತ ದೊಡ್ಡದು ಮಾಡ್ರಿ. ಹಿಂದೆ ಮಹಾರಾಜರೇನು ಕಟ್ಟಿದ್ರು ಅದಕ್ಕಿಂತ ದೊಡ್ಡದು ಮಾಡ್ರಿ. ಬೆಂಗಳೂರಲ್ಲ, ಅಮೆರಿಕದಲ್ಲಿ ಇರೋದಕ್ಕಿಂತ ದೊಡ್ಡದು ಮಾಡ್ರಿ. ನಮಗ್ ವಿರೋಧ ಇಲ್ಲ, ದಯಮಾಡಿ ಕೈ ಮುಗಿತೀವಿ. ಕೆಲವು ಸಂಸ್ಥೆಗಳು ರಾಯಚೂರಿಂದ ಬಾಗಲಕೋಟೆಯಿಂದ ಅಲ್ಲಿಂದ ತಗೊಂಡು ನಮಗ ನೀವು ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ಕೂತ್ಕೊಳ್ರಿ. ನಾವೇನು ಮಂಡ್ಯಕ್ಕೆ ವಿರೋಧ ಮಾಡ್ತಾ ಇಲ್ಲ, ಮೈಸೂರು ಮಹಾರಾಜರಿಗೆ ವಿರೋಧ ಮಾಡ್ತಾ ಇಲ್ಲ. ಮೈಸೂರು ಮಾಡೋರು ಅವರೇ. ಸರ್ ಕೂತ್ ಒಂದ್ ನಿಮಿಷ. ಸಭಾಧ್ಯಕ್ಷರೇ, ನಮ್ಮ ಸಮಸ್ಯೆಗಳೇನಿದ್ದು, ನಮ್ಮ ಮನವಿ ಏನಿತ್ತು, ಆ ಮನವಿಗೆ ಮಾನ್ಯ ಕೃಷಿ ಉತ್ತರ ಕೊಡ್ಲಿ. ಉತ್ತರ ಕೊಡೋ ಮುಂಚೆ ಮಾನ್ಯ ಅಧ್ಯಕ್ಷರೇ ಒಂದ್ ನಿಮಿಷ. ನಾವು ಸಚಿವ ಸಂಪುಟದಲ್ಲೇ ಎಚ್.ಕೆ. ಪಾಟೀಲ್ರು ಆ ಭಾಗದ ಎಲ್ಲರ ಶಾಸಕರ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಂಡು ನನಗೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲೇ ನಾವು ಚರ್ಚೆ ಮಾಡಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಸೂರು ಮತ್ತು ಮಂಡ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಕಾಲೇಜು, ಸಂಶೋಧನಾ ಕೇಂದ್ರ ಎಲ್ಲವನ್ನೂ ಕೈ ಬಿಡಬೇಕು ಅಂತ ಸಂಪುಟದಲ್ಲೇ ನಾವು ತೀರ್ಮಾನ ತಗೊಂಡಿದ್ದು. ಅದರಲ್ಲಿ ಈ ಬಿಲ್ನಲ್ಲಿ ಬಂದಾಗ ತೋಟಗಾರಿಕೆ ಅಂತೇಳಿ ಒಂದು ಸೆಂಟೆನ್ಸ್ ಇತ್ತು. ಅದನ್ನು ಸಹ ಬೆಳಿಗ್ಗೆ ಎಚ್.ಕೆ. ಪಾಟೀಲ್ರು ನಾವು ಕೂತ್ಕೊಂಡು ಇವರೆಲ್ಲರೂ ಬಂದು, ನಮ್ಮ ಸಿ ಪಾಟೀಲು ಮತ್ತು ಸಿದ್ದು ಸವದಿಯವರು ಸಹ ಬಂದು ನಮ್ಗೆ ಹೇಳಿದಾಗ ಎಚ್.ಕೆ. ಪಾಟೀಲ್ರ ನೇತೃತ್ವದಲ್ಲಿ ನಾವೆಲ್ಲ ಕೂತು ಅದನ್ನು ಸಹ ಖಂಡ 3ನಲ್ಲಿ ಸದರಿ ವಿಧೇಯಕದಲ್ಲಿ ಹಾಗೆ ಮರುಸಂಖ್ಯೆ ನೀಡಲಾದ 3ನೇ ಖಂಡದಲ್ಲಿ 3ನೇ ಖಂಡದ ಮೂಲಕ ಪ್ರಯೋಜಿಸಲು ಉದ್ದೇಶಿಸಿರುವ 4ನೇ ಪ್ರಕರಣದ ಬ್ರಾಕೆಟಲ್ಲಿ 1ನೇ ಉಪಕರಣದಲ್ಲಿ ತೋಟಗಾರಿಕೆ ಎಂಬ ಪದವನ್ನು ಬಿಟ್ಟಲಾಗಿದೆ. ಇದನ್ನೇನಂದ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಮಾನ್ಯ ಕೃಷಿ ಸಚಿವರು ಏನು ವಾಪಸ್ ತಗೊಂಡಿದ್ದಾರೆ ಅದನ್ನ ಸ್ವಾಗತ ಬಯಸ್ತೀನಿ ಸರ್. ನಾವು ಅವ್ರ ಎಷ್ಟು ಮೈಸೂರು ಮಹಾರಾಜರ ಬಗ್ಗೆ ಗೌರವ ಇಟ್ಟಾರಲ್ಲ, ಅವ್ರ ಆಸ್ತಿ ಪಾಸ್ತಿ ಹೊಳ್ಳಿ ಕೊಡುತ್ತೆ ಸರ್. ಹಳ್ಳಿಗಳೇ ಬರೇ ಮೈಸೂರು ಮಹಾರಾಜರು ಆ ಟಿಪ್ಪು ಸುಲ್ತಾನ್ ಹೊಳ್ಳಿ ಕೊಡ್ತಾರ. ಮೈಸೂರು ಮಹಾರಾಜರ ರಾಷ್ಟ್ರಕ್ಕೆ ಕೊಟ್ಟಿರೋದು ಅಧ್ಯಕ್ಷರೇ, ಅವ್ರ ವಂಶಕ್ಕೆ ಇಡ್ಲಿಲ್ಲ. ಮೈಸೂರು ಮಹಾರಾಜರು ಜನತೆ ಕೊಟ್ಟರು. ಒಂದ್ ನಿಮಿಷ ಅಧ್ಯಕ್ಷರೇ, ಇದೊಂದು ಇತಿಹಾಸ ಇರ್ತಕ್ಕಂಥದ್ದು. 100 ವರ್ಷ ಆದ್ಮೇಲಾರು ಕೃಷಿ ವಿಶ್ವವಿದ್ಯಾಲಯ ಸ್ಟೇಟಸ್ ಕೊಡುವಂತ ಒಂದು ಅವಕಾಶ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮೆಲ್ರಿಗೂ ಬರ್ತಲ್ಲ. ಅದೇ ಒಂದು ನಮ್ಮ ಭಾಗ್ಯ. ನಿಮ್ಮೆಲ್ಲರ ಸಮಾಧಾನ, ಒಪ್ಪಿಗೆ ನನಗೂ ನಿಮ್ಮೆಲ್ರಿಗೂ ಧನ್ಯವಾದಗಳು. ಈಗ ಸಚಿವ ಒಂದ್ ನಿಮಿಷ ಸಭಾಧ್ಯಕ್ಷ, ಬಹಳ ಸಂತೋಷ. ವಿಶ್ವವಿದ್ಯಾನಿಲಯ ಮಾಡ್ತಾ ಇದ್ದೀರಾ. ಎಷ್ಟು ಮಕ್ಕಳು ಓದ್ತಿದಾರಲ್ಲಿ? ಒಂದ್ ನಿಮಿಷ ಕೂತ್ಕೊಳ್ಳಿ, ಮುಗಿಸ್ತೀನಿ. ಸಮಾಧಾನ. ಒಂದು. ಎರಡನೇದು, ಅದೀಗ ಬಿಲ್ಲಲ್ಲಿ ಉಂಟಾ? ಅದಕ್ಕೆ ಮತ್ತೆ ಬಿಲ್ಗೆ ಸಂಬಂಧ ಉಂಟಾ? ಸಂಬಂಧ ಉಂಟು. ಬಜೆಟ್ ಬಂದಾಗ ಮಾತಾಡಿ. ಆಯ್ತು. ಎರಡನೇದು, ಬಜೆಟ್ ಬಂದಾಗ ಮಾತಾಡಿ. ಎರಡನೇದು ತಡೀರಿ ಸಭಾಧ್ಯಕ್ಷ. ಕರೆಕ್ಟ್, ನೀವು ಬಜೆಟ್ ಅಲ್ಲಿ ಮಾತಾಡಬೇಕು, ಇಲ್ಲಿ ಚರ್ಚೆ ಮಾಡ್ಬೇಕಂತ ಆಗ್ತದ. ಬಿಲ್ಲಿಗೆ ಸಂಬಂಧಪಟ್ಟ ಅವರು ತಿದ್ದುಪಡಿಗೆ ಮಾಡಿದ್ರು. 100 ವರ್ಷ ಆಗಿದೆ ಶುರು ಆಗಿ. ಅವ್ರು ಹೇಳ್ತಿರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ.
ಎಷ್ಟು ಜನ ನೇಮಕ ಮಾಡಿದ್ದಾರೆ ಸಿಬ್ಬಂದಿಗಳನ್ನ? ಅಷ್ಟೇ ಹೇಳಿ ಒಂದೇ ಒಂದು ಪರ್ಮನೆಂಟ್ ಸ್ಟಾಫ್ ಇದ್ದಾರಾ? ಆಯ್ತು, ಸ್ಯಾಂಕ್ಷನ್ ಆಗಿದೆ ಪೋಸ್ಟ್, ನೇಮಕಾತಿ ಎಷ್ಟು ಜನ ಮಾಡಿದ್ದೀರಾ? ಮಾಡ್ತಾರೆ ಈಗ. ಅಶ್ವಥ್ ನಾರಾಯಣ್ ಜಿ, ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ ಕೃಷಿ ಕಾಲೇಜು ಚೌಲ್ಟಿನಲ್ಲಿದೆ. ಹೇಳ್ತೀನಿ ಕೂತ್ಕೊಳ್ರಿ. ಈಗ ನೀವು ಹೈಯರ್ ಎಜುಕೇಶನ್ ಕೂತ್ಕೊಳ್ಳಿ ದಯಮಾಡಿ. ಬಿಲ್ಲಿಗೆ ಸಂಬಂಧ ಮಾತ್ರ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಎಲ್ಲ ಕಡೆ ಯೂನಿವರ್ಸಿಟಿ ಮಾಡಿ ಫುಲ್ ಪ್ಲೇಟ್ ಯೂನಿವರ್ಸಿಟಿ ನಡೀತಾ ಇದೆ, ನಮಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಬಿಲ್ ತಂದಿರೋದು ಬಿಟ್ಬಿಡಿ, ಚರ್ಚೆನೂ ಬೇಡ. ಈಗ ಡೀಟೇಲ್ ಬೇಡ, ಹೇಳಿ. ಸನ್ಮಾನ್ಯ ಅಧ್ಯಕ್ಷೆ, ಏನಿವತ್ತು ಕೃಷಿ ವಿಶ್ವವಿದ್ಯಾಲಯದ ವಿಷಯವಾಗಿ ಇವತ್ತು ಬಿಲ್ ಅನ್ನು ತಂದಿದ್ದಾರೋ ಎಲ್ಲ ಸದಸ್ಯರಲ್ಲೂ ನನ್ನ ಕೋರಿಕೆ ಇಷ್ಟೇ. ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆದಂತ ಈ ಸಂಸ್ಥೆಗೆ ವಿಶ್ವವಿದ್ಯಾಲಯದ ಮಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರು ಮಹಾರಾಜರಿಗೆ ನಾವು ಕೊಡ್ತಕ್ಕಂಥ ಗೌರವ. ಇದು ಮೊದಲನೇದಾಗಿ ಸಂಶೋಧನೆ ಅನ್ನೋದು ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಏನಾದ್ರು ನಡೆದಿದ್ರೆ ಬೆಂಗಳೂರಿನ ವಿಶ್ವವಿದ್ಯಾಲಯಕ್ಕಿಂತ ಮೊದಲು ಅದು ಮಂಡ್ಯದ ವಿಸಿ ಫಾರ್ಮ್ನಲ್ಲಿ ಏನನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಈಗ ನಮ್ಮ ಚಾಮರಾಜನಗರದವರು ಅಥವಾ ಕೊಡಗಿನವರು, ಮೈಸೂರಿನವರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎಷ್ಟು ದೂರ ಬರಬೇಕಾಗಿದೆ? ಪ್ರತಿಯೊಂದು ವಿಭಾಗದಲ್ಲೂ ಕೃಷಿ ವಿಶ್ವವಿದ್ಯಾಲಯನ ಎಲ್ಲರೂ ಬೇಡಿಕೆ ಮಾಡಿ ತಗೊಂಡಿದ್ದಾರೆ. ಮೂಲಭೂತವಾಗಿ ಕನ್ನಂಬಾಡಿ ಮೊದಲನೇ ಅಣೆಕಟ್ಟು ಕರ್ನಾಟಕದಲ್ಲಿ. ಆ ಕನ್ನಂಬಾಡಿ ಭಾಗದಲ್ಲಿ ಕೃಷಿ ಸಂಶೋಧನೆ, ತೋಟಗಾರಿಕೆ ಸಂಶೋಧನೆ, ಆ ಬೆಳೆಗಳಿಗೆ ಉತ್ತೇಜನ, ಆ ರೈತರ ಪರವಾದಂತ ಚಿಂತನೆಯನ್ನ ಈ ವಿಶ್ವವಿದ್ಯಾಲಯ ನಡೆಸಬೇಕೋ ಬೇಡವೋ ಅನ್ನೋದನ್ನ ಎಲ್ಲರೂ ಬೆಳಕು ಚೆಲ್ಬೇಕು. ಇದು ಪಾಲ್ ತಗತಾ ಇಲ್ಲ. ಇದರ ಅಧ್ಯಯನ ನೀವು ರಾಯಚೂರು ಬಾಗಲಕೋಟೆ ಏನಿದೆಲ್ಲ ಅದಕ್ಕಿಂತ ದೊಡ್ಡದು ಮಾಡ್ರಿ. ಹಿಂದೆ ಮಹಾರಾಜರೇ ಕಟ್ಟಿದ್ರು, ಅದಕ್ಕಿಂತ ದೊಡ್ಡದು ಮಾಡ್ರಿ. ಬೆಂಗಳೂರಲ್ಲ, ಅಮೆರಿಕದಲ್ಲಿ ಇರೋದಕ್ಕಿಂತ ದೊಡ್ಡದು ಮಾಡ್ರಿ. ನಮಗ್ ವಿರೋಧ ಇಲ್ಲ, ದಯಮಾಡಿ ನೀವು ಕೈ ಮುಗಿತೀವಿ. ನಮ್ಮಲ್ಲಿ ಕೆಲವು ಸಂಸ್ಥೆಗಳು ರಾಯಚೂರಿಂದ ಬಾಗಲಕೋಟೆಯಿಂದ ಅಲ್ಲಿಂದ ತಗೊಂಡು ನಮಗ ನೀವು ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ಮಾಡ್ತೀವಿ, ಕೂತ್ಕೊಳ್ರಿ. ಉತ್ತರ ಕೊಡ್ಲಿ. ನಾವೇನು ಮಂಡ್ಯಕ್ಕೆ ವಿರೋಧ ಮಾಡ್ತಾ ಇಲ್ಲ, ಮೈಸೂರು ಮಹಾರಾಜರಿಗೆ ವಿರೋಧ ಮಾಡ್ತಾ ಇಲ್ಲ. ಮೈಸೂರು ಮಾಡೋರು ಅವರೇ. ಸರ್ ಕೂತ್ ಒಂದ್ ನಿಮಿಷ. ಸಭಾಧ್ಯಕ್ಷರೇ, ನಮ್ಮ ಸಮಸ್ಯೆಗಳೇನಿದ್ದು, ನಮ್ಮ ಮನವಿ ಏನಿತ್ತು, ಆ ಮನವಿಗೆ ಮಾನ್ಯ ಕೃಷಿ ಉತ್ತರ ಕೊಡ್ಲಿ. ಉತ್ತರ ಕೊಡೋ ಮುಂಚೆ ಮನೆ ಅಧ್ಯಕ್ಷರೇ, ಒಂದ್ ನಿಮಿಷ. ನಾವು ಸಚಿವ ಸಂಪುಟದಲ್ಲೇ ಎಚ್.ಕೆ. ಪಾಟೀಲ್ರು ಆ ಭಾಗದ ಎಲ್ಲರ ಶಾಸಕರ ಅಭಿಪ್ರಾಯ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಂಡು ನನಗೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲೇ ನಾವು ಚರ್ಚೆ ಮಾಡಿ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಸೂರು ಮತ್ತು ಮಂಡ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದೇ ಕಾಲೇಜು, ಸಂಶೋಧನಾ ಕೇಂದ್ರ ಎಲ್ಲವನ್ನೂ ಕೈ ಬಿಡಬೇಕು ಅಂತ ಸಂಪುಟದಲ್ಲೇ ನಾವು ತೀರ್ಮಾನ ತಗೊಂಡಿದ್ದು. ಅದರಲ್ಲಿ ಈ ಬಿಲ್ನಲ್ಲಿ ಬಂದಾಗ ತೋಟಗಾರಿಕೆ ಅಂತೇಳಿ ಒಂದು ಸೆಂಟೆನ್ಸ್ ಇತ್ತು. ಅದನ್ನು ಸಹ ಬೆಳಿಗ್ಗೆ ಎಚ್.ಕೆ. ಪಾಟೀಲ್ರು ನಾವು ಕೂತ್ಕೊಂಡು ಇವರೆಲ್ಲರೂ ಬಂದು, ನಮ್ಮ ಸಿ ಪಾಟೀಲು ಮತ್ತು ಸಿದ್ದು ಸವದಿಯವರು ಸಹ ಬಂದು ನಮ್ಗೆ ಹೇಳಿದಾಗ ಎಚ್.ಕೆ. ಪಾಟೀಲ್ರ ನೇತೃತ್ವದಲ್ಲಿ ನಾವೆಲ್ಲ ಕೂತು ಅದನ್ನು ಸಹ ಖಂಡ 3ನಲ್ಲಿ ಸದರಿ ವಿಧೇಯಕದಲ್ಲಿ ಹಾಗೆ ಮರುಸಂಖ್ಯೆ ನೀಡಲಾದ 3ನೇ ಖಂಡದಲ್ಲಿ 3ನೇ ಖಂಡದ ಮೂಲಕ ಪ್ರಯೋಜಿಸಲು ಉದ್ದೇಶಿಸಿರುವ 4ನೇ ಪ್ರಕರಣದ ಬ್ರಾಕೆಟಲ್ಲಿ 1ನೇ ಉಪಕರಣದಲ್ಲಿ ತೋಟಗಾರಿಕೆ ಎಂಬ ಪದವನ್ನು ಬಿಟ್ಟಲಾಗಿದೆ. ಇದನ್ನೇನಂದ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಮಾನ್ಯ ಕೃಷಿ ಸಚಿವರು ಏನು ವಾಪಸ್ ತಗೊಂಡಿದ್ದಾರೆ ಅದನ್ನ ಸ್ವಾಗತ ಬಯಸ್ತೀನಿ ಸರ್. ನಾವು ಅವ್ರ ಎಷ್ಟು ಮೈಸೂರು ಮಹಾರಾಜರ ಬಗ್ಗೆ ಗೌರವ ಇಟ್ಟಾರಲ್ಲ, ಅವ್ರ ಆಸ್ತಿ ಪಾಸ್ತಿ ಹೊಳ್ಳಿ ಕೊಡುತ್ತೆ ಸರ್. ಹಳ್ಳಿ ಮೈಸೂರು ಮಹಾರಾಜರು ಆ ಟಿಪ್ಪು ಸುಲ್ತಾನ್ ಹೊಳ್ಳಿ ಕೊಡ್ತಾರ. ಈಗ ಸಚಿವ ಮೈಸೂರು ಮಹಾರಾಜರ ಆಸ್ತಿ ರಾಷ್ಟ್ರಕ್ಕೆ ಕೊಟ್ಟಿರೋದು ಅಧ್ಯಕ್ಷರೇ. ಅವ್ರ ವಂಶಕ್ಕೆ ಇಡ್ಲಿಲ್ಲ ಮೈಸೂರು ಮಹಾರಾಜರು, ಜನತೆ ಕೊಟ್ಟರು. ಒಂದ್ ನಿಮಿಷ ಅಧ್ಯಕ್ಷರೇ, ಇದೊಂದು ಇತಿಹಾಸ ಇರ್ತಕ್ಕಂಥದ್ದು. 100 ವರ್ಷ ಆದ್ಮೇಲಾರು ಕೃಷಿ ವಿಶ್ವವಿದ್ಯಾಲಯ ಸ್ಟೇಟಸ್ ಕೊಡುವಂತ ಒಂದು ಅವಕಾಶ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮೆಲ್ರಿಗೂ ಬರ್ತಲ್ಲ. ಅದೇ ಒಂದು ನಮ್ಮ ಭಾಗ್ಯ. ನಿಮ್ಮೆಲ್ಲರ ಸಮಾಧಾನ ಒಪ್ಪಿಗೆ ನನಗೂ ನಿಮ್ಮೆಲ್ರಿಗೂ ಧನ್ಯವಾದಗಳು.
ಈಗ ಸಚಿವ ತಿದ್ದುಪಡಿ ಸೂಚಿಸಬೇಕು. ಸಭಾಧ್ಯಕ್ಷರೇ, ಒಂದ್ ನಿಮಿಷ ಸಭಾಧ್ಯಕ್ಷ, ಬಹಳ ಸಂತೋಷ. ವಿಶ್ವವಿದ್ಯಾನಿಲಯ ಮಾಡ್ತಾ ಇದ್ದೀರಾ. ಎಷ್ಟು ಮಕ್ಕಳು ಓದ್ತಿದಾರಲ್ಲಿ? ಒಂದ್ ನಿಮಿಷ ಕೂತ್ಕೊಳ್ಳಿ, ಮುಗಿಸ್ತೀನಿ. ಸಮಾಧಾನ. ಒಂದು. ಎರಡನೇದು, ಅದೀಗ ಬಿಲ್ಲಲ್ಲಿ ಉಂಟಾ? ಅದಕ್ಕೆ ಮತ್ತೆ ಬಿಲ್ಲಿಗೆ ಸಂಬಂಧ ಉಂಟಾ? ಸಂಬಂಧ ಉಂಟು. ಬಜೆಟ್ ಬಂದಾಗ ಮಾತಾಡಿ. ಆಯ್ತು. ಎರಡನೇದು, ಬಜೆಟ್ ಬಂದಾಗ ಮಾತಾಡಿ. ಎರಡನೇದು ತಡೀರಿ ಸಭಾಧ್ಯಕ್ಷ. ಕರೆಕ್ಟ್. ನೀವು ಬಜೆಟ್ ಅಲ್ಲಿ ಮಾತಾಡಬೇಕು, ಇಲ್ಲಿ ಚರ್ಚೆ ಮಾಡ್ಬೇಕಂತ ಆಗ್ತದ. ಬಿಲ್ಲಿಗೆ ಸಂಬಂಧಪಟ್ಟ ಅವರು ತಿದ್ದುಪಡಿಗೆ ಮಾಡಿದ್ರು. 100 ವರ್ಷ ಆಗಿದೆ ಶುರು ಆಗಿ. ಅವ್ರು ಹೇಳ್ತಿರೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಜನ ನೇಮಕ ಮಾಡಿದ್ದಾರೆ ಸಿಬ್ಬಂದಿಗಳನ್ನ? ಅಷ್ಟೇ ಹೇಳಿ. ಒಂದೇ ಒಂದು ಪರ್ಮನೆಂಟ್ ಸ್ಟಾಫ್ ಇದ್ದಾರಾ? ಆಯ್ತು, ಸ್ಯಾಂಕ್ಷನ್ ಆಗಿದೆ ಪೋಸ್ಟ್. ನೇಮಕಾತಿ ಎಷ್ಟು ಜನ ಮಾಡಿದೀರಾ? ಮಾಡ್ತಾರೆ ಈಗ. ಅಶ್ವಥ್ ನಾರಾಯಣ್ಜಿ, ಚಾಮರಾಜನಗರದಲ್ಲಿ ಕೃಷಿ ಕಾಲೇಜು ಚೌಲ್ಟಿನಲ್ಲಿದೆ. ಹೇಳ್ತೀನಿ ಕೂತ್ಕೊಳ್ರಿ. ಈಗ ನೀವು ಹೈಯರ್ ಎಜುಕೇಶನ್ ಕೂತ್ಕೊಳ್ಳಿ ದಯಮಾಡಿ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಎಲ್ಲ ಕಡೆ ಯೂನಿವರ್ಸಿಟಿ ಮಾಡಿ ಫುಲ್ ಪ್ಲೇಟ್ ಯೂನಿವರ್ಸಿಟಿ ನಡೀತಾ ಇದೆ, ನಮಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಬಿಲ್ ತಂದಿರೋದು ಬಿಟ್ಬಿಡಿ, ಚರ್ಚೆನೂ ಬೇಡ. ಈಗ ಡೀಟೇಲ್ ಬೇಡ, ಹೇಳಿ.